ತಡೀರಿ, ನನಗೇನು ಗೊತ್ತೇ ಇಲ್ಲ, ನಾವು ತಪ್ಪು ಮಾಡಿವಿ ಅನ್ನೋದು ಒಪ್ಕೋಬೇಕು. ನಾವು ಬಹಿರಂಗವಾಗಿ ನಾವು ಯಾವ ತಪ್ಪು ಮಾಡಿವಿ ಅನ್ನೋದು ಒಪ್ಕೋಬೇಕು. ಈಗ ನಿನ್ನೆ ಒಂದು ಆಪಾದನೆ ಮಾಡ್ಯಾರ, ಸಿಂದಗಿ APMCಯಾಗ ಅಶೋಕ್ ಮುನಗುಳಿ APMC ಬಿಲ್ಡಿಂಗ್ ಕಟ್ಟು ಕಾಂಗ್ರೆಸ್ ಪಕ್ಷದ ಆಫೀಸ್ ಮಾಡ್ಯಾನ ಅಂತೇಳಿ. ಅದು ನಾವು ಒಪ್ಕೋತೀನಿ, ಈ ಮಾಧ್ಯಮದ ಮೂಲಕ ಒಪ್ಕೋತೀನಿ, ಅದು ನಾವು ತೆರವುಗೊಳಿಸ್ತೀನಿ. ಅದು ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗ್ಯದ, ನಾವು ಒಪ್ಕೋತೀನಿ, ಶಾಸಕಾಗಿ ಒಪ್ಕೋತೀನಿ ಅದು. ಆದರೆ ಅಲ್ಲಿರುವಂಥ 18 ಜನ ವ್ಯಾಪಾರಸ್ಥರು, 18 ಜನದಲ್ಲಿ 5 ಜನ ಮನೆಗಳು ಕಟ್ಕೊಂಡಾರ ಅವ್ರ ಕಾಲಾವಧಿಯಲ್ಲಿ. ಆಮೇಲೆ ಅಲ್ಲಿ ವ್ಯಾಪಾರ ಉದ್ಯೋಗ ಕಾಳು ಕಡಿ ವ್ಯಾಪಾರ ಮಾಡಬೇಕು ಮತ್ತು APMC ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ವ್ಯಾಪಾರ ಮಾಡ್ಬೇಕು ಅಂತೇಳಿ ಏನು ರೂಲ್ಸ್ ಐತಿ APMCದು. ಇವತ್ತು ಕಿರಾಣಿ ಅಂಗಡಿ ಮಾಡ್ಯಾರ, ಜಿಮ್ ಮಾಡ್ಯಾರ, ಇವತ್ತು ಸ್ಟೇಷನರಿ ಅಂಗಡಿ ಮಾಡ್ಯಾರ, ಶಾಲೆಗಳಿಗೆ ಬಾಡಿಗೆ ಕೊಟ್ಟಾರ, ಹಾಸ್ಟೆಲ್ಗೆ ಬಾಡಿಗೆ ಕೊಟ್ಟಾರ. ನಾನು ನಾಳೆ ತಗೋತೀನಿ, ನಾಳೆ ಆದಮೇಲೆ ಅವ್ರು 18 ಮಂದಿ ತಗೋಬೇಕಾಗ್ತದೆ. ಇದಕ್ಕೆ ಯಾರ್ದು ಆಶೀರ್ವಾದಪ್ಪ ಅಂತಂದ್ರೆ ಸನ್ಮಾನ್ಯ ರಮೇಶ್ ಬೂಸ್ನೂರು ಅವ್ರದ್ದು. ಅವ್ರ ಆಶೀರ್ವಾದದಿಂದ ಎಲ್ಲರೂ ತಗೋಬೇಕು, ನಾನು ತಗೋತೀನಿ. ಅದು ಬಿಟ್ಟರೆ ಅವರು ವೈಯಕ್ತಿಕವಾಗಿ ನಮ್ಮ ಮನೆತನದ ಬಗ್ಗೆ ನಾವು ಆಸ್ತಿ ಕಬಳಿಸಿವಿ, ನಾವು ಬೇರೆ ಸಂಸ್ಥೆ ಆಸ್ತಿ ಕಬಳಿಸಿವಿ, ಸಾರ್ವಜನಿಕ ಆಸ್ತಿ ಕಬಳಿಸಿವಿ, ಒಬ್ಬ ವೈಯಕ್ತಿಕ ಒಬ್ಬನ ಆಸ್ತಿ ಕಬಳಿಸಿವಿ. ಎಲ್ಲಿ ಜಾಗದ ವಿವಾದ ಇರ್ತದೆ ಅಲ್ಲಿ ಮನುಗುಳವರು ಇರ್ತಾರತ್ತೇನು ಅವ್ರು ಹೇಳ್ಯಾರಲ್ಲ, ನಾವು 1 ತಿಂಗಳ ಕಾಲಾವಕಾಶ ಕೊಡ್ತೀನಿ ಅವ್ರಿಗೆ, ಸನ್ಮಾನ್ಯ ರಮೇಶ್ ಬೂಸ್ನೂರು ಅವ್ರಿಗೆ. ಅದು ಸಾಬೀತು ಮಾಡಬೇಕು. ಅವ್ರು ಎಂದು 1 ತಿಂಗಳದಾಗ ಸಾಬೀತು ಮಾಡ್ತಾರೆ, ಅವತ್ತೇ ನಾ MLA ರಾಜೀನಾಮೆ ಕೊಡ್ತೀನಿ. ಅವ್ರು ಸಾಬೀತು ಮಾಡ್ಲಿಕ್ಕಂದ್ರೆ ಅವ್ರು ರಾಜಕೀಯ ನಿವೃತ್ತಿ ಆಗಬೇಕು. ಅವರು ಸಂಸ್ಥೆ ಜಾಗ ಆಗಲಿ, ಪ್ರೈವೇಟ್ ಜಾಗ ಆಗಲಿ, ಈ ಏನು 842 ಜಮೀನಿಗೆ ಸಂಬಂಧಪಟ್ಟಂತೆ 15 ಎಕರೆ ಜಮೀನು ಮನುಗುಳಿಯವ್ರದ್ದೇ ಐತೆ ಅಂತ ಏನು ಹೇಳ್ಯಾರಲ್ಲ, ಮನುಗುಳಿಯವ್ರದ್ದು ಇದ್ದಿದ್ದು ಕರೆ ಅದು. ಮನುಗುಳಿಯವ್ರು 1984ರಾಗ 8 ಎಕರೆ 25 ಗುಂಟೆ ಒಂದು 4 ಎಕರೆ ಒಂದು ಜಮೀನು ತೊಗೊಂಡಿದ್ದು ಕರೆ. 1984ರಾಗೆ ಮುನ್ಸಿಪಾಲ್ಟಿ ಅವ್ರು ಡಿನೋಟಿಫಿಕೇಶನ್ ಮಾಡ್ಕೋತಾರೆ ಮನುಗುಳಿಯವ್ರದ್ದು. ನಮ್ದು 12 ಎಕರೆ 35 ಗುಂಟೆನೂ ಡಿನೋಟಿಫಿಕೇಶನ್ ಮಾಡ್ಕೋತಾರೆ. ಡಿನೋಟಿಫಿಕೇಶನ್ ಮಾಡಿಕೊಂಡು ಅದಕ್ಕೆ ಪರಿಹಾರ ಸೂತ್ಕೆ ಡಿಕ್ಲೇರ್ ಮಾಡ್ಯಾರ. ಆದ್ರೆ ನಮ್ಮ ತಂದೆಯವರಾದ ದಿವಂಗತ MC ಮುನಗುಳಿಯವ್ರು ಸದ್ದಿಲ್ಲ, ಅವ್ರು ಪರಿಹಾರದ್ದು ತೊಗೊಂಡಾರೋ ಇಲ್ಲೋ ಅನ್ನೋದು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದ್ರೆ ನನಗೊಂದು ಮಾಹಿತಿ ಐತಿ, ಅದಾದ ನಂತರ ಇದೇನು ಲ್ಯಾಂಡ್ ಎಕ್ವಿಷನ್ ಕೇಸಿನ ವಕೀಲರು ನಮ್ಮ ತಂದೆಯವ್ರ ಹತ್ರ ಬರ್ತಾರೆ. ಎಲ್ಲ ಏನೇ ಲ್ಯಾಂಡ್ ಅವ್ರಿಗೆ ಹಾಕೋರ, ನೀವು ಇದಕ್ಕೆ ಅಪೀಲ್ ಹೋದ್ರಿ ಅಂದ್ರೆ ನಿಮ್ಗೆ ಸಾಕಷ್ಟು ಕೋಟ್ಯಾನ್ಗಟ್ಟಲೆ ದುಡ್ಡು ಬರ್ತೈತಿ, ನೀವು ಅಪೀಲ್ ಹೋಗ್ರಿ ಅಂತ ನಮ್ಮ ತಂದೆಯವ್ರ ಬಳಿ ಬಂದಾಗ ನಾ ಇದ್ದೆ. ಅವಾಗ ನಮ್ಮ ತಂದೆಯವ್ರು ಏನು ಹೇಳಿದ್ರು, 94-95ರಾಗ ಅವ್ರು MLA ಇದ್ದರು. ಇಲ್ಲೋ ಜನರ ಆಶೀರ್ವಾದದೊಂದಿಗೆ MLA ಆಗಿ